ವಿಡಿಯೋ ತೆಗಿತಿದ್ಯಾ ಯೂಟ್ಯೂಬ್ಗೆ ಮಾಯ್ಶ್ಚರ್ ಚೆಕಪ್ಪ ಎಷ್ಟಿರ್ಬೇಕು ಸರ್ ಇದು? 14 ಒಳ್ಳೆ ರೇಟ್ ಅಂದರೆ 14. ಕಡಿಮೆ ಇದ್ದರೆ ಸರ್? ಕಡಿಮೆ ಇದ್ರೆ ಏನಿಲ್ಲ, ಜಾಸ್ತಿ ಇರಬಾರ್ದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ 1.5 ಎಕರೆ ಮೆಕ್ಕೆಜೋಳ ಬಿತ್ತೋದಕ್ಕೆ ಖರ್ಚು ಎಷ್ಟು ಆಗಿತ್ತು, ನಮ್ಮ ಇಳುವರಿ ಎಷ್ಟು ಬಂತು, ರೇಟ್ ಎಷ್ಟು ಸಿಕ್ತು, ನಮಗೆ ಲಾಭ ಆಯಿತಾ ಇಲ್ವಾ ಪ್ರತಿಯೊಂದನ್ನು ತಿಳಿಸಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. 1.5 ಎಕರೆ ಮೆಕ್ಕೆಜೋಳ ಬಿತ್ತೋದಕ್ಕೆ ನಾವು 5 ಪ್ಯಾಕೆಟ್ ತೊಗೊಂಬಂದಿದ್ವಿ. 1,000 ರೂಪಾಯಿಗೆ ಒಂದು ಪ್ಯಾಕೆಟು, ಅಲ್ಲಿಗೆ 5,000 ರೂಪಾಯಿ ಆಗಿತ್ತು. ಟ್ರ್ಯಾಕ್ಟರ್ನಿಂದ ಬಿತ್ತೋದಕ್ಕೆ 1 ಎಕರೆಗೆ 1,200 ರೂಪಾಯಿ ತೊಗೊತಾರೆ. ನಮ್ಮದು 2,400 ರೂಪಾಯಿ ತೊಗೊಂಡಿದ್ರು, ಹೊಲ ಸ್ವಲ್ಪ ದೂರ ಇತ್ತು ಅಂತ. ಅದಾದ ನಂತರ ಗೊಬ್ಬರ DAP 10-26 ಹಾಕಿದ್ದು 4,500 ರೂಪಾಯಿ ಆಗಿತ್ತು. ಆ ಟ್ರ್ಯಾಕ್ಟರ್ ಬಿತ್ತಬೇಕಾರಾಗ ಅದ್ರ ಜೊತೆಗೆ ಒಬ್ಬರು ಕೂಲಿಯವ್ರನ್ನ ಕರ್ಕೊಂಡಿದ್ದೆ, ಅವರಿಗೆ 300 ರೂಪಾಯಿ ಕೊಟ್ಟಿದ್ದೆ. ಅದಾದ ನಂತರ ಕಳೆನಾಶಕ ಸ್ಪ್ರೇ ಮಾಡಿದ್ದಕ್ಕೆ 1,500 ರೂಪಾಯಿ ಆಗಿತ್ತು ಕಳೆನಾಶಕ ಸ್ಪ್ರೇಗೆ. ಅದಾದ ನಂತರ ಎಡೆ ಕುಂಟೆ ಹೊಡೆದಿದ್ದಕ್ಕೆ 2,000 ರೂಪಾಯಿ ಕೊಟ್ಟಿದ್ದೆ. 1,500 ರೂಪಾಯಿ ಎಡೆ ಕುಂಟೆಗೆ ಪ್ಲಸ್ 500 ರೂಪಾಯಿಗೆ ಇನ್ನೂ ಒಬ್ಬರು ಬರ್ತಾರೆ ಅವ್ರ ಜೊತೆಗೆ, ಅವ್ರಿಗೆ 500 ರೂಪಾಯಿ, ಎರಡೂ ಸೇರಿ 2,000 ರೂಪಾಯಿ ಆಗಿತ್ತು. ಮತ್ತು ಮಳೆ ಬಂದ ನಂತರ ಯೂರಿಯಾ ಗೊಬ್ಬರ ಹಾಕಿದ್ದೆ, 3 ಪ್ಯಾಕೆಟ್ ಹಾಕಿದ್ದೆ, 300 ಚಿಲ್ಲರ, ಅಲ್ಲಿಗೆ 1,000 ರೂಪಾಯಿ ಗೊಬ್ಬರಕ್ಕಾಗಿತ್ತು. ಆ ಗೊಬ್ಬರನ ಹಾಕ್ಕೊಂಬಂದಿದ್ದ ಬಾಡಿಗೆ 100 ರೂಪಾಯಿ. ಮತ್ತು ಆ ಯೂರಿಯಾ ಗೊಬ್ಬರನ ಗಿಡಗಳಿಗೆ ಹಾಕೋದಕ್ಕೆ ಒಬ್ಬರು ಕೂಲರ್ ಕರ್ಕೊಂಡಿದ್ದೆ, ಅವರಿಗೆ 300 ರೂಪಾಯಿ, ಅಲ್ಲಿಗೆ 400 ರೂಪಾಯಿ ಆಗಿತ್ತು. ಅದಾದ ನಂತರ ತೆನೆ ಮುರಿದಿದ್ದಕ್ಕೆ 4,500 ರೂಪಾಯಿ ಕೊಟ್ಟಿದ್ದೆ. 9 ಜನ ಬಂದಿದ್ದರು, ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಎಲ್ಲರಿಗೂ 500 ರೂಪಾಯಿ ಅನ್ನೋ ಥರ 4,500 ರೂಪಾಯಿ ಕೊಟ್ಟಿದ್ದೆ. ಆ ಮುರಿದಿರೋ ತೆನೆನ ಹಾಕ್ಕೊಂಡು ಹೋಗೋದಕ್ಕೆ 2 ಟ್ರಿಪ್ ಆಗಿತ್ತು, 1,000 ರೂಪಾಯಿ ಪ್ಲಸ್ 1,000 ರೂಪಾಯಿ, ಅಲ್ಲಿಗೆ 2,000 ರೂಪಾಯಿ ಕೊಟ್ಟಿದ್ದೆ. ಡ್ರೈವರ್ ಬ್ಯಾಟಾ ಅಂತ 300 ರೂಪಾಯಿ ಕೊಟ್ಟಿದ್ದೆ. ಆ 1.5 ಲೋಡು ಮೆಕ್ಕೆಜೋಳದ ತೆನೆನ ಮಿಷಿನ್ಗೆ ಹಾಕಿ ಎಲ್ಲ ರೆಡಿ ಕಾಳು ಮಾಡಿ ಕೊಡೋದಕ್ಕೆ 2,600 ರೂಪಾಯಿ ತೊಗೊಂಡಿದ್ರು. ಬೇರೆ ಊರಿಂದ ಬಂದಿದ್ದರು ಅವರು, 2,600 ತೊಗೊಂಡಿದ್ರು ಅದಕ್ಕೆ. ಮತ್ತು ಆ ಚೀಲನ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದ್ದಕ್ಕೆ 150 ರೂಪಾಯಿ ತೊಗೊಂಡಿದ್ರು. ನಮ್ಮೂರಿಂದ ಚಿತ್ರದುರ್ಗಕ್ಕೆ ಆ ಟ್ರ್ಯಾಕ್ಟರ್ನಲ್ಲೇ ಆ ಚೀಲನ ತಗೊಂಡೋಗಿದ್ದಕ್ಕೆ 960 ರೂಪಾಯಿ ತೊಗೊಂಡಿದ್ರು. ಅಲ್ಲಿಗೆ ಬಿತ್ತಿದ ನಂತರ 27,610 ರೂಪಾಯಿ ನಂದು ಖರ್ಚಾಗಿತ್ತು. ಮೆಕ್ಕೆಜೋಳ ಬಿತ್ತೋದಕ್ಕಿಂತ ಮುಂಚೆ ಬಲರಾಮ್ ನೇಗಿಲುಡಿಸಿದ್ದೆ, ಅದು 800 + 800 1,600 ರೂಪಾಯಿ ತೊಗೊಂಡಿದ್ರು. 2 ಎಕರೆ ಲೆಕ್ಕ ಅಂತ ತೊಗೊಂಡಿದ್ರು. ಟ್ರ್ಯಾಕ್ಟರ್ ಕುಂಟೆ ಹೊಡಿಸಿದ್ದಕ್ಕೆ ಅದಕ್ಕೆ 700 ರೂಪಾಯಿ ಎಕರೆ ಅಂತ, ಅದನ್ನು 1,400 ರೂಪಾಯಿ ತೊಗೊಂಡಿದ್ರು. ಸ್ವಲ್ಪ ಹೊಲ ದೂರ ಅಂತ 2 ಎಕರೆ ಲೆಕ್ಕಕ್ಕೆ ತಗೊತಿದ್ರು. ಅಲ್ಲಿಗೆ 3,000 ರೂಪಾಯಿ ಖರ್ಚಾಗಿತ್ತು ನಂದು, ಯಾವುದಕ್ಕೆ ಬಿತ್ತೋದಕ್ಕಿಂತ ಮುಂಚೆ. ಬಿತ್ತಿದ ನಂತರ ಎಷ್ಟಾಗಿತ್ತು ಅಂತಂದರೆ 27,610 ರೂಪಾಯಿ ಆಗಿತ್ತು. ಸ್ನೇಹಿತರೆ, ಬಿತ್ತೋಕ್ಕಿಂತ ಮುಂಚೆ 3,000, ಬಿತ್ತಿದ ನಂತರ 27,610, ಎರಡೂ ಸೇರಿ ಮೆಕ್ಕೆಜೋಳದ ಖರ್ಚು ನಂದು 30,610 ರೂಪಾಯಿ ಬಂದಿತ್ತು. ಪಟ್ಟಿ ಎಷ್ಟಾಯಿತು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಎಷ್ಟು ಚೀಲ ಆಗಿದ್ವು ಅಂತಂದರೆ 26 ಚೀಲ ಆಗಿದ್ವು. 26 ಚೀಲದಲ್ಲಿ ಎಲ್ಲ ಸೇರಿಬಿಟ್ಟು ಈಗ 15 ಕ್ವಿಂಟಲು 54 kg ಆಗಿತ್ತು. 1 ಕ್ವಿಂಟಲ್ಗೆ 2,060 ರೂಪಾಯಿ ರೇಟ್ ಆಗಿತ್ತು. ಅಲ್ಲಿಗೆ 15 ಕ್ವಿಂಟಲು 54 kgಗೆ 32,010 ರೂಪಾಯಿ ಆಯಿತು. ಅದರಲ್ಲಿ ಅಮಲಿ ಚಾರ್ಜು ಕಮಿಷನ್ನು ಅಂತ 1,120 ರೂಪಾಯಿ ಮೈನಸ್ ಮಾಡಿಬಿಟ್ಟು 30,890 ರೂಪಾಯಿ ನನಗೆ ಅಮೌಂಟು ಬಂದಿತ್ತು ಸ್ನೇಹಿತರೆ. ಅದರಲ್ಲಿ 950 ಬಾಡಿಗೆ ಅಂತ ಏನಿದೆಯೋ ಅದನ್ನು ಆಲ್ರೆಡಿ ಅದರಲ್ಲಿ ಸೇರಿಸಿದ್ದೀನಿ, ಹಂಗಾಗಿ ಇದರಲ್ಲಿ ಸೇರ್ಸೋಕ್ಕೆ ಹೋಗಿಲ್ಲ. ನನಗೆ ಬಂದಿದ್ದ ಅಮೌಂಟು 30,890. ಖರ್ಚಾಗಿದ್ದು ಎಷ್ಟಾಯಿತು ಅಂತ ನೋಡೋಣ ಬನ್ನಿ. ನೋಡಿ, ಮೆಕ್ಕೆಜೋಳ ಬಿತ್ತೋದಕ್ಕೆ ನನಗೆ ಪೂರ್ತಿ ಖರ್ಚಾಗಿದ್ದು 30,610 ರೂಪಾಯಿ. ಮತ್ತು ನಂದು ಪಟ್ಟಿಯಾಗಿದ್ದು 30,890 ರೂಪಾಯಿ. ಅಲ್ಲಿಗೆ ನನ್ನ ಪಟ್ಟಿನಲ್ಲಿ ನಂದು ಮೆಕ್ಕೆಜೋಳ ಬಿತ್ತಿದ್ದ ಖರ್ಚನ್ನು ಕಳೆದ್ರೆ ನನಗೆ ಉಳಿಯೋದು ಕೇವಲ 280 ರೂಪಾಯಿ ಮಾತ್ರ. ಇದರಲ್ಲಿ ನಾನು ನನ್ನ ಕೂಲಿಯ ಖರ್ಚನ್ನು ಹಾಕ್ಕೊಂಡಿಲ್ಲ, ನಾನು ಹೊಲ್ದಕ್ಕೆ ಹೋಗಿದ್ದು ಬಂದದ್ದು ಯಾವುದನ್ನು ನಾನು ಸೇರಿಸ್ಕೊಂಡಿಲ್ಲ. ಅಷ್ಟಾಗಿಯೂ ಸಹ ನನಗೆ ಉಳಿದಿರೋದು ಕೇವಲ 280 ರೂಪಾಯಿ. ಸ್ನೇಹಿತರೆ, ನಿಮ್ಮ ಮೆಕ್ಕೆಜೋಳದ ಪಟ್ಟಿ ಎಷ್ಟಾಯಿತು ಮತ್ತು ಎಷ್ಟು ಇಳುವರಿ ಬಂದಿತ್ತು ಅಂತ ಕಮೆಂಟಲ್ಲಿ ಕೆಜಿ ಹಾಕ್ತಿರೋಣ. 61, 200, 250, 250 ಬಿಡ್ತೀವಿ. ಅದು 60 ಲೆಕ್ಕ ಅಲ್ಲ ರೈತರಿಗೆ. ಮೇಳದ ಚೀಲದ್ದು ಅದು ವೇಸ್ಟಿಂದ ಒಂದು ವೇಸ್ಟ್ ಅಲ್ಲ, ಚೀಲದ್ದು 60, 200 ಬಿಡ್ತೀವಿ. 50 ಡಿಫ್ರೆನ್ಸ್.